ಕಟ್ಟಡಕ್ಕೆ ಹೋಗಿ ಅಪ್ಪಳಿಸಿದೆ. ಹೋಗಿ ಬಿದ್ದು ಕ್ರ್ಯಾಶ್ ಆಗಿದೆ ಅಲ್ಲಿ ಕಟ್ಟಡಕ್ಕೆ ಹೋಗಿ. ವಿಮಾನದಲ್ಲಿ 2 ಹಸುಗೂಸುಗಳು, 217 ಮಂದಿ ವಯಸ್ಕ ಪ್ರಯಾಣಿಕರು. ವಿಮಾನದಲ್ಲಿ ಇಂಧನ ಹೆಚ್ಚಿದ್ದ ಕಾರಣ ತೀವ್ರತೆ ಹೆಚ್ಚು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರು ಕೂಡ ಬದುಕುಳಿದಿರುವಂತಹ ಸಾಧ್ಯತೆಗಳಿಲ್ಲ. ಈಗಿನ ನಾವು ಇದುವರೆಗೆ ಗಮನಿಸ್ತಿರುವಂತಹ ರಕ್ಷಣಾ ಕಾರ್ಯಾಚರಣೆಗಳು ಅಥವಾ ಪರಿಹಾರ ಕಾರ್ಯಾಚರಣೆಯ ಫೂಟೇಜನ್ನು ನಾವು ಗಮನಿಸ್ತಾ ಇದ್ದರೆ ಇದುವರೆಗೆ ಯಾರು ಬದುಕುಳಿದಿರುವ ಬಗ್ಗೆ ಯಾವ ಅಧಿಕೃತ ಮಾಹಿತಿಗಳು ಕೂಡ ಲಭ್ಯ ಆಗಿಲ್ಲ. ಅವಘಡ ಸಂಭವಿಸಿ ಕರೆಕ್ಟಾಗಿ 2 ಗಂಟೆ 4 ನಿಮಿಷ ಆಗಿದೆ. 2 ಗಂಟೆ 4 ನಿಮಿಷ, 1 ಗಂಟೆ 38 ನಿಮಿಷಕ್ಕೆ ಈ ಅವಘಡ ಸಂಭವಿಸಿರುವಂಥದ್ದು. ಬಟ್ ಫೋಟೋಗಳು ಏನಲ್ಲಿ ಲಭ್ಯ ಆಗ್ತಾ ಇರುವಂಥ ಇನ್ಫಾರ್ಮೇಷನ್ನ ಪ್ರಕಾರ ಒಂದಂತಸ್ತಿನ ಕಟ್ಟಡಕ್ಕೆ ಹೋಗಿ ಅಪ್ಪಳಿಸಿದೆ. ಆ ಬಿಳಿ ಬಣ್ಣ ಕಟ್ಟಡ ನಾವು ಗಮನಿಸ್ತಾ ಇದ್ವಿ, ಅಲ್ಲಿಗೆ ಹೋಗಿ ಅಪ್ಪಳಿಸಿದೆ ವಿಮಾನ. ಏನೂ ಉಳಿದಿಲ್ಲ ಇಲ್ಲಿ. ಏನು ಅಂದರೆ ಏನು ಉಳಿದಿಲ್ಲ, ನಥಿಂಗ್. ಸಂಪೂರ್ಣ ಸುಟ್ಟು ಕರಕಳಾಗ್ಬಿಟ್ಟಿದೆ. ಯಾವ ಬಿಡಿ ಭಾಗವೂ ಕೂಡ ಉಳಿದಿಲ್ಲ ಅಲ್ಲೀಗ, ಎಕ್ಸೆಪ್ಟ್ ಎದುರುಗಡೆ ವಿಮಾನದ ಎದುರುಗಡೆಯ ಪೋರ್ಷನ್ ಒಂದು ಬಿಟ್ಟರೆ ಮತ್ತು ಅದೊಂದು ರೆಕ್ಕೆ ಒಂದು ಬಿಟ್ಟರೆ ಅಲ್ಲಿ ಇವಾಗ ಯಾವುದು ಉಳಿದಿಲ್ಲ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಸೊ ಸದ್ಯದ ಮಟ್ಟಿಗೆ ಅಹಮದಾಬಾದ್ ಏರ್ಪೋರ್ಟನ್ನು ಸದ್ಯದ ಮಟ್ಟಿಗೆ ಅಂದರೆ ತಾತ್ಕಾಲಿಕವಾಗಿ ಅಲ್ಲಿ ಆಪರೇಷನ್ ವಿಮಾನ ಹಾರಾಟಗಳ ಕಾರ್ಯಾಚರಣೆ ಏನಿತ್ತು ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಬಿಕಾಸ್ ಪಕ್ಕದಲ್ಲೇ ದುರಂತ ಸಂಭವಿಸಿರೋದ್ರಿಂದ ಅಲ್ಲಿ ಪರಿಹಾರ ಕಾರ್ಯಾಚರಣೆ ನಡೀತಾ ಇರೋದ್ರಿಂದಾಗಿ ತಾತ್ಕಾಲಿಕವಾಗಿ ವಿಮಾನ ಹಾರಾಟಗಳು ಏನಿತ್ತು ಅದನ್ನು ಮುಂದೂಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.